ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಫಾಸ್ಟ್ ಪೇಸ್ಡ್ ಜಗತ್ತಲ್ಲಿ ಬರೀ ನಮ್ಮ ಕಂಪನಿ ಒಳಗಿನ ಟ್ಯಾಲೆಂಟ್ ಇಟ್ಕೊಂಡು ಮುಂದೆ ಹೋಗಕ್ಕಾಗುತ್ತಾ? ಖಂಡಿತ ಇಲ್ಲ. ನಿಜವಾದ ಗೇಮ್ ಚೇಂಜರ್ ಅಂದ್ರೆ ಹೊರಗಿನವರ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳೋದು. ಸೊ ಇವತ್ತು ಒಂದು ಪವರ್ಫುಲ್ ಇನೋವೇಷನ್ ಅಲಯನ್ಸ್ ಅಂದ್ರೆ ನಾವೀನ್ಯತಾ ಮೈತ್ರಿಯನ್ನ ಹೇಗೆ ಕಟ್ಟೋದು ಅಂತ ನೋಡೋಣ. ಹಾಗಿದ್ರೆ ಒಂದು ಪ್ರಶ್ನೆ ಕೇಳೋಣ. ಇವತ್ತಿನ ಈ ವೇಗದ ಜಗತ್ತಲ್ಲಿ ಎಲ್ಲವೂ ಇಷ್ಟು ಬೇಗ ಬದಲಾಗ್ತಿರುವಾಗ ಬಿಸ್ನೆಸ್ಗಳು ಭವಿಷ್ಯವನ್ನು ಹೇಗೆ ರೂಪಿಸ್ತವೆ? ಉತ್ತರ ನಾವು ಅನ್ಕೊಂಡಿದ್ದಕ್ಕಿಂತ ಸಿಂಪಲ್ ಆದ್ರೆ ತುಂಬಾ ಪವರ್ಫುಲ್. ನೋಡಿ, ಸತ್ಯ ಇಷ್ಟೇ, ನಾನೊಬ್ನೇ ಮಾಡ್ತೀನಿ ಅನ್ನೋ ಕಾಲ ಹೋಯ್ತು. ಇವತ್ತು ಪಾರ್ಟ್ನರ್ಶಿಪ್ ಅನ್ನೋದು ಜಸ್ಟ್ ಒಂದು ಆಪ್ಷನ್ ಅಲ್ಲ, ಅದು ಸರ್ವೈವಲ್ಗೆ ಬೇಕೇ ಬೇಕು. ಇದೇ ಇನೋವೇಷನ್ ಪ್ರಪಂಚದ ಹೊಸ ರೂಲ್. ಸರಿ, ಹಾಗಾದ್ರೆ ಈ ಪಾರ್ಟ್ನರ್ಶಿಪ್ ಜರ್ನಿ ಶುರು ಮಾಡೋದು ಹೇಗೆ? ಫಸ್ಟ್ ಸ್ಟೆಪ್ ಏನು? ಮೊದಲು ನಮ್ಮ ಸುತ್ತಮುತ್ತ ಯಾರೆಲ್ಲ ಇದಾರ ಅಂದ್ರೆ ನಮ್ಮ ಇನೋವೇಷನ್ ಈಕೋಸಿಸ್ಟಮ್ನಲ್ಲಿರೋ ಕೀ ಪ್ಲೇಯರ್ಸ್ ಯಾರು ಅಂತ ಗುರುತಿಸ್ಬೇಕು. ಮೊದಲನೇದಾಗಿ ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಯೂನಿವರ್ಸಿಟಿಗಳು, ಕಾಲೇಜ್ಗಳು. ಇವು ಬರೀ ಸ್ಟೂಡೆಂಟ್ಸನ್ನ ತಯಾರು ಮಾಡೋ ಜಾಗಗಳಲ್ಲ, ಇವು ಫಂಡಮೆಂಟಲ್ ರಿಸರ್ಚ್ನ ಹಬ್ಗಳು. ಫ್ರೆಶ್ ಐಡಿಯಾಗಳು, ಹೊಸ ಟ್ಯಾಲೆಂಟ್ ಎಲ್ಲ ಇಲ್ಲೇ ಸಿಗೋದು. ಎರಡನೇದು ರಿಸರ್ಚ್ ಲ್ಯಾಬ್ಗಳು. ಇವುಗಳು ಗವರ್ಮೆಂಟ್ ಆಗಿರ್ಬೋದು ಅಥವಾ ಪ್ರೈವೇಟ್ ಆಗಿರ್ಬೋದು. ಇವರ ಹತ್ರ ಒಂದು ನಿರ್ದಿಷ್ಟ ಫೀಲ್ಡ್ನಲ್ಲಿ ಡೀಪ್ ನಾಲೆಜ್ ಇರುತ್ತೆ, ಜೊತೆಗೆ ದುಬಾರಿ ಸ್ಪೆಷಲೈಸ್ಡ್ ಎಕ್ವಿಪ್ಮೆಂಟ್ ಕೂಡ ಇರುತ್ತೆ. ತುಂಬಾ ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ಗಳಿಗೆ ಇವರು ಬೆಸ್ಟ್. ಮತ್ತೆ ಇವರನ್ನ ಮರೆಯೋಕ್ಕಾಗುತ್ತಾ? ಸ್ಟಾರ್ಟ್ಅಪ್ಗಳು. ಇವರ ಹತ್ರ ಇರೋ ಎನರ್ಜಿ, ಸ್ಪೀಡ್ ಮತ್ತು ಬೋಲ್ಡ್ ಐಡಿಯಾಗಳೇ ಬೇರೆ. ದೊಡ್ಡ ಕಂಪನಿಗಳಿಗೆ ಬೇಕಾದ ಆ ಅಜಿಲಿಟಿ ಅಂದ್ರೆ ಚುರುಕುತನ ಇದೆಯಲ್ಲ, ಅದು ಇವರಿಂದ ಸಿಗುತ್ತೆ. ಸೊ ಒಟ್ಟಾರೆಯಾಗಿ ನೋಡಿದ್ರೆ ನಮಗೆ ಪಾರ್ಟ್ನರ್ ಆಗೋಕೆ ಯಾರೆಲ್ಲ ಇದ್ದಾರೆ? ಅಕಾಡೆಮಿಕ್ ಇನ್ಸ್ಟಿಟ್ಯೂಷನ್ಸ್, ರಿಸರ್ಚ್ ಲ್ಯಾಬ್ಸ್, ಸ್ಟಾರ್ಟ್ಅಪ್ಸ್, ಟೆಕ್ನಾಲಜಿ ಪ್ರೊವೈಡರ್ಸ್. ಅಷ್ಟೇ ಯಾಕೆ, ಗೌರ್ಮೆಂಟ್ ಪ್ರೋಗ್ರಾಮ್ಸ್ ಕೂಡ ಇವೆ. ನೋಡಿ, ಅವಕಾಶಗಳು ಎಷ್ಟೊಂದಿವೆ. ಓಕೆ, ಈಗ ಇಷ್ಟೊಂದು ಆಪ್ಷನ್ಸ್ ಇದೆ. ಆದ್ರೆ ನಮ್ಮ ಕಂಪನಿಗೆ ಸರಿಯಾದ ಪಾರ್ಟ್ನರ್ ಯಾರು ಅಂತ ಡಿಸೈಡ್ ಮಾಡೋದು ಹೇಗೆ? ಅದಕ್ಕೊಂದು ಸಿಸ್ಟಮ್ಯಾಟಿಕ್ ಫ್ರೇಮ್ವರ್ಕ್ ಬೇಕು. ಬನ್ನಿ ಅದರ ಬಗ್ಗೆ ಮಾತಾಡೋಣ. ಇಲ್ಲಿ ನೋಡಿ, ಇದು ತುಂಬಾ ಇಂಟ್ರೆಸ್ಟಿಂಗ್. ಪಾರ್ಟ್ನರ್ನ ಸೆಲೆಕ್ಟ್ ಮಾಡುವಾಗ ಎಲ್ಲ ಕ್ರೈಟೀರಿಯಾಗಳು ಈಕ್ವಲ್ ಅಲ್ಲ. ಈ ಡೋನಟ್ ಚಾರ್ಟ್ ಏನ್ ಹೇಳತ್ತೆ ಅಂದ್ರೆ ಸ್ಟ್ರಾಟಜಿಕ್ ಫಿಟ್ ಅಥವಾ ಕಾರ್ಯತಂತ್ರದ ಹೊಂದಾಣಿಕೆಗೆ 40% ಪ್ರಾಮುಖ್ಯತೆ ಇದೆ. ಅಂದ್ರೆ ಅವರ ಗೋಲ್ಸ್ ನಮ್ಮ ಗೋಲ್ಸ್ ಜೊತೆ ಸಿಂಕ್ ಆಗ್ಬೇಕು. ಅದೆಲ್ಲ ಅಂದ್ರೆ ಅವರು ಎಷ್ಟೇ ದೊಡ್ಡ ಎಕ್ಸ್ಪರ್ಟ್ ಆಗಿದ್ರೂ ಲಾಂಗ್ ರನ್ನಲ್ಲಿ ವರ್ಕ್ ಆಡಲ್ಲ. ಹಾಗಿದ್ರೆ ಈ ಸ್ಟ್ರಾಟಜಿಕ್ ಫಿಟ್ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ನಮ್ಮ ಕಂಪನಿಯ ಲಾಂಗ್ ಟರ್ಮ್ ವಿಷನ್ ಏನಿದೆ, ಮುಂದಿನ 5-10 ವರ್ಷದಲ್ಲಿ ನಾವು ಎಲ್ಲಿರ್ಬೇಕು ಅಂತ ಅಂದ್ಕೊಂಡಿದ್ದೀವಿ, ಈ ಪಾರ್ಟ್ನರ್ಶಿಪ್ ಆ ವಿಷನ್ಗೆ ನೇರವಾಗಿ ಸಪೋರ್ಟ್ ಮಾಡಬೇಕಾಗುತ್ತೆ ಅಷ್ಟೇ. ಸರಿ, ಇದನ್ನ ಪ್ರಾಕ್ಟಿಕಲ್ ಆಗಿ ಹೇಗೆ ಮಾಡೋದು? ಇಲ್ಲೊಂದು ಸಿಂಪಲ್ ಸ್ಕೋರ್ ಕಾರ್ಡ್ ಇದೆ ನೋಡಿ. ಪ್ರತಿಯೊಂದು ಕ್ರೈಟೀರಿಯಾಗೆ ಪಾಯಿಂಟ್ಸ್ ಕೊಡೋದು. ಹೇಗೂ ಮಾಡಿದಾಗ ಕನ್ಫ್ಯೂಸಿಂಗ್ ಆಗಿರೋ ನಿರ್ಧಾರ ಕೂಡ ಏಕ್ದಮ್ ಕ್ಲಿಯರ್ ಆಗತ್ತೆ. ಈ ಉದಾಹರಣೆಯಲ್ಲಿ ನೋಡಿ, ಪಾರ್ಟ್ನರ್ 3 ಟೋಟಲ್ ಸ್ಕೋರ್ನಲ್ಲಿ ಕ್ಲಿಯರ್ ವಿನರ್. ಓಕೆ, ಬೆಸ್ಟ್ ಪಾರ್ಟ್ನರ್ ಯಾರು ಅಂತ ಸೆಲೆಕ್ಟ್ ಮಾಡಿದ್ವಿ. ಈಗ ಮುಂದೇನೋ? ಈಗ ಆ ಪಾರ್ಟ್ನರ್ಶಿಪ್ ಅನ್ನ ಸರಿಯಾಗಿ ಡಿಸೈನ್ ಮಾಡಬೇಕು. ಅಂದ್ರೆ ಯಶಸ್ಸಿಗೆ ಬೇಕಾದ ಫೌಂಡೇಶನ್ ಹಾಕಬೇಕು. ಯಾವುದೇ ಪಾರ್ಟ್ನರ್ಶಿಪ್ ಯಶಸ್ವಿ ಆಗ್ಬೇಕಾದ್ರೆ ಒಂದು ಸ್ಟ್ರಾಂಗ್ ಅಗ್ರಿಮೆಂಟ್ ಬೇಕೇ ಬೇಕು. ಇದರಲ್ಲಿ 4 ಮುಖ್ಯ ಸ್ಟೆಪ್ಸ್ ಇವೆ. ಮೊದಲನೇದು ಗೋಲ್ಸ್ ಏನು ಅಂತ ಕ್ಲಿಯರ್ ಆಗಿ ಡಿಫೈನ್ ಮಾಡೋದು. ಎರಡನೇದು ಯಾರು ಯಾರಿಗೆ ರಿಪೋರ್ಟ್ ಮಾಡಬೇಕು, ಮೀಟಿಂಗ್ಸ್ ಯಾವಾಗ ನಡಿಬೇಕು ಅನ್ನೋ ಗವರ್ನೆನ್ಸ್ ಸೆಟ್ ಮಾಡೋದು. ಮೂರನೇದು IP ಅಂದ್ರೆ ಬೌದ್ಧಿಕ ಆಸ್ತಿಯ ಮಾಲೀಕತ್ವದ ಬಗ್ಗೆ ಒಪ್ಕೊಳ್ಳೋದು. ಮತ್ತು ಕೊನೆಯದಾಗಿ ಕಾನ್ಫಿಡೆನ್ಷಿಯಾಲಿಟಿ ಅಂದ್ರೆ ಗೌಪ್ಯತೆಯನ್ನ ಕಾಪಾಡಿಕೊಳ್ಳೋದು. IP ಅಂದ್ರೆ ಇಂಟೆಲೆಕ್ಚುವಲ್ ಪ್ರಾಪರ್ಟಿ. ಇದು ಯಾವುದೇ ಪಾರ್ಟ್ನರ್ಶಿಪ್ನಲ್ಲಿ ತುಂಬಾ ಸೆನ್ಸಿಟಿವ್ ವಿಷಯ. ಇದರಲ್ಲಿ ಸಾಮಾನ್ಯವಾಗಿ 2 ಮಾಡೆಲ್ಗಳಿವೆ. ಒಂದು ಜಾಯಿಂಟ್ ಓನರ್ಶಿಪ್. ಇಲ್ಲಿ ಪಾರ್ಟ್ನರ್ಶಿಪ್ನಿಂದ ಬಂದ ಹೊಸ ಆವಿಷ್ಕಾರಕ್ಕೆ 2 ಮಾಲೀಕರು. ಇನ್ನೊಂದು ಎಕ್ಸ್ಕ್ಲೂಸಿವ್ ಲೈಸೆನ್ಸ್. ಇಲ್ಲಿ IP ಮಾಲೀಕತ್ವ ಒಬ್ಬರ ಹತ್ರ ಇರುತ್ತೆ, ಆದ್ರೆ ಇನ್ನೊಬ್ಬರಿಗೆ ಅದನ್ನ ಬಳಸೋಕೆ ಸ್ಪೆಸಿಫಿಕ್ ರೈಟ್ಸ್ ಕೊಡ್ತಾರೆ. ಸರಿ, ಪಾರ್ಟ್ನರ್ ಸೆಲೆಕ್ಟ್ ಮಾಡಿದ್ವಿ, ಅಗ್ರಿಮೆಂಟ್ ಕೂಡ ಮಾಡ್ಕೊಂಡ್ವಿ. ಈಗ ಕೊನೆಯ ಮತ್ತು ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದ ವಿಷಯಕ್ಕೆ ಬರೋಣ. ಈ ಪಾರ್ಟ್ನರ್ಶಿಪ್ನಿಂದ ನಮ್ಗೆ ನಿಜವಾಗ್ಲೂ ಏನಾದ್ರೂ ಲಾಭ ಆಗ್ತಿದ್ಯಾ? ಇದರ ಯಶಸ್ಸನ್ನ ಅಳೆಯೋದು ಹೇಗೆ? ಒಂದು ಮೆಟ್ರಿಕ್ ಅಂದ್ರೆ ರಿಸರ್ಚ್ ಔಟ್ಪುಟ್. ಪ್ರತಿ ವರ್ಷ ಈ ಪಾರ್ಟ್ನರ್ಶಿಪ್ನಿಂದ ಎಷ್ಟು ಹೊಸ ಪೇಟೆಂಟ್ಸ್ ಫೈಲ್ ಆಗ್ತಿವೆ ಅಥವಾ ಎಷ್ಟು ರಿಸರ್ಚ್ ಪೇಪರ್ಸ್ ಪಬ್ಲಿಷ್ ಆಗ್ತಿವೆ, ಇದು ನಮ್ಮ ಕೊಲ್ಯಾಬ್ರೇಷನ್ನ ರಿಸಲ್ಟ್ ಅನ್ನ ನೇರವಾಗಿ ತೋರಿಸುತ್ತೆ. ಇನ್ನೊಂದು ತುಂಬಾ ಪವರ್ಫುಲ್ KPI ಅಂದ್ರೆ ಟೈಮ್ ಟು ಮಾರ್ಕೆಟ್. ಅಂದ್ರೆ ನಮ್ಮ ಹೊಸ ಪ್ರಾಡಕ್ಟ್ಗಳು ಎಷ್ಟು ಬೇಗ ಮಾರ್ಕೆಟ್ಗೆ ಬರ್ತಿವೆ ಅನ್ನೋದು. ಈ ಪಾರ್ಟ್ನರ್ಶಿಪ್ ನಮ್ಮ ಸ್ಪೀಡ್ ಹೆಚ್ಚಿಸಿದ್ರೆ ಅದು ನಮ್ಮ ಕಾಂಪಿಟೇಟಿವ್ ಅಡ್ವಾಂಟೇಜ್ನ ಕೂಡ ಹೆಚ್ಚಿಸುತ್ತೆ.
ಟೆಕ್ನಾಲಜಿ ಎಷ್ಟು ಪ್ರೋಗ್ರೆಸ್ ಆಗಿದೆ ಅಂತ ಅಳಿಯೋಕೆ ಟೆಕ್ನಾಲಜಿ ರೆಡಿನೆಸ್ ಲೆವೆಲ್ ಅಥವಾ TRL ಅನ್ನೋ ಸ್ಕೇಲ್ ಬಳಸ್ಬೋದು. ಇದು ಒಂದು ಐಡಿಯಾ ಲ್ಯಾಬ್ನಿಂದ ಶುರುವಾಗಿ ಮಾರ್ಕೆಟ್ಗೆ ರೆಡಿಯಾಗೋವರೆಗೂ ಎಷ್ಟು ದೂರ ಬಂದಿದೆ ಅಂತ ಅಳಿಯುತ್ತೆ. ನಾವೊಂದು ಟಾರ್ಗೆಟ್ ಲೆವೆಲ್ ಸೆಟ್ ಮಾಡ್ಕೋಬೋದು. ಹಾಗಿದ್ರೆ ಕೊನೆಗೆ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಸ್ಟ್ರಾಟಜಿಯಿಂದ ಸಿಗೋ ಅಲ್ಟಿಮೇಟ್ ರಿಸಲ್ಟ್ಸ್ ಏನು? ಹೊಸ ಇನೋವೇಟಿವ್ ಪ್ರಾಡಕ್ಟ್ಸ್, ದೊಡ್ಡ ಟೆಕ್ನಾಲಜಿ ಬ್ರೇಕ್ ಥ್ರೂಗಳು, ಒಂದು ಸ್ಟ್ರಾಂಗ್ ಪೇಟೆಂಟ್ ಪೋರ್ಟ್ಫೋಲಿಯೋ, ಟ್ಯಾಲೆಂಟ್ ಡೆವಲಪ್ಮೆಂಟ್, ಹೀಗೆ ಬರೀ ಶಾರ್ಟ್ ಟರ್ಮ್ ಅಲ್ಲ, ಲಾಂಗ್ ಟರ್ಮ್ ಬೆನಿಫಿಟ್ಸ್ ಕೂಡ ಸಿಗತ್ತೆ. ಸೊ ಕೊನೆಯದಾಗಿ ಒಂದು ವಿಷಯ ಯೋಚನೆ ಮಾಡೋಣ. ನಮ್ಮ ಗುರಿ ಬರೀ ಯಾರ್ ಜೊತೆ ಪಾರ್ಟ್ನರ್ ಆಗ್ಬೇಕು ಅಂತ ಹುಡುಕೋದು ಮಾತ್ರನಾ, ಅಥವಾ ಇನೋವೇಷನ್ ಅನ್ನೋದು ನಿರಂತರವಾಗಿ ನಡೀತಾ ಇರೋ ತರಹ ಒಂದು ಇಡೀ ಸಿಸ್ಟಮನ್ನೇ ಕಟ್ಟಬೇಕಾ? ಬಹುಶಃ ನಿಜವಾದ ಇನೋವೇಷನ್ ಇರೋದು ಆ ಸಿಸ್ಟಮನ್ನ ಕಟ್ಟೋದ್ರಲ್ಲೇ ಇರ್ಬೋದು, ಅಲ್ವಾ?